ಮೂರನೇ ವಾರ್ಡಿನಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿದ ಹಾರೋಗೇರಿ ಪುರಸಭೆಯ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಿರುವ ಅಲ್ಲಿನ ನಿವಾಸಿಗಳು. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 3ರಲ್ಲಿ ಚರಂಡಿ ನೀರು ರಸ್ತೆಯ ಮೇಲೆ ಬಂದು ದುರ್ವಾಸನೆ ಬೀರುತ್ತಿದ್ದು ಜನರಿಗೆ ಕಿರಿಕಿರಿಯಾಗಿದೆ. ಚರಂಡಿ ನೀರು ತುಂಬಿ ರಸ್ತೆಯ ಮೇಲೆ ಬದುಕುತ್ತಿರುವುದಲ್ಲದೆ ಕ್ರಿಮಿಗಳಾಗಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಭೀತಿಯಲ್ಲಿ ಸ್ಥಳೀಯರು ತಮ್ಮ ಬದುಕು ಸಾಗಿಸುತ್ತಿದ್ದಾರೆ. ನಿಯಂತ್ರಣ ಕೊಠಡಿಯಲ್ಲಿ ಕುಳಿತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಜನರ ಗೋಳು ಕೇಳಿಸಿಕೊಳ್ಳುವಷ್ಟು ವ್ಯವಧಾನವಿಲ್ಲ ಎಂದು ಸ್ಥಳೀಯರಾದ ಈರವ್ವ ಚೌಡಕ್ಕಿ ಅವರು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ರೋಡ್ ಮ್ಯಾಗ ನೀರ್ ನತ್ತತ್ರಿ ಮತ್ತೆ ಪೂರ್ತಿ ಮುನಿದಂಗ ಆಕತ್ರಿ. ಮಳಿದ ಅಟ್ಟ ಅದ್ರಿ ಕೆನಾಲ್ ನೀರ್ ಬಂದ್ ಹರ್ಕೊ ಆಕತ್ರಿ, ಹರಿದು ಹೊಟ್ಟೈತಿ. ಏನು ವ್ಯವಸ್ಥೆ ಮಾಡೋರಿ ಅಧಿಕಾರಿಗಳಿಗೆ ಭೇಟಿಯಾಗಿ ಹೇಳಿರೇನ್ರಿ? ಇಲ್ಲಿ ಬಂದು ನೋಡ್ಯಾರ ಹೋಗ್ಯಾರನ್ರಿ? ಯಾವಾಗ ಬಂದಿದ್ರಿ? ಗಟ್ರ ತೆಗೆದು ಹೋಗ್ಯಾರ್ರಿ. ಇವ್ರಲ್ರಿ ಪೌರ ಕಾರ್ಮಿಕರು ಬ್ಯಾಡ್ರಿ, ಅಧಿಕಾರಿಗಳು ಯಾರೇ ಬಂದು ನೋಡ್ಯಾರ? ಬಂದಿದ್ರನ್ರಿ? ಅವ್ರಟ್ ಬಂದ್ ನೋಡಿ ಹೋದ್ರಿ. ಅವ್ರ ಏನ್ ಹೇಳಿದ್ರಿ? ಇಲ್ಲಿ ಬಂದ್ರಿ ಮಾಡಿಸ್ತೀವಿ ಅಂದಾರ್ರಿ. 2 ದಿವಸ ಆಯ್ತ್ರಿ. ಈಗ 6 ತಿಂಗಳ ಆಗಿ ಹೋತ್ರಿ. 6 ತಿಂಗಳ ಆತ್ರಿ. 6 ತಿಂಗಳ ಆತ್ರಿ. ಹ್ಞೂ ಅತ್ತಾರಿ ಬಿಟ್ಬಿಡ್. ಏನು ಇದ ಇಲ್ರಿ. ಅವಾಗಿಂದ ಹಿಂಗೈತ್ರಿ. ಮನ್ಯಾಗ ಹೋಗ್ತಾವ್ರಿ ಮಳಿ ಬತ್ತಂದ್ರ. ಮನ್ಯಾಗಿಂದ ಫೋಟೋ ತೆಗೆದು ಇಟ್ಕೊಂಡಿ ತೋರಿಸ್ತೀನಿ. ಹುಡುಗರಿಗೆ ಅದು ಏನ್ರಿ ಮತ್ತೆ ಏನ್ರಿ ಇದ್ರದಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಐತ್ರಿ. ಮತ್ ನೀವು ಹೋಗಾಕ ಬರಾಕ ಹಾದಿ ಸಮಸ್ಯೆ ಇಲ್ರಿ. ಮಳಿ ಬಂದಾಗ ನೋಡ್ಬೇಕ್ರಿ ನೀವು. ಎಲ್ಲ ಹರಿದ್ ಬಂದ್ ಮನ್ಯಾಗ ಸಾಳ್ದು ಕುಡಿಯಾತಾವ. ಮನ್ಯಾಗ ಹೋಗ್ತಾವ್ರಿ. ಇವ್ ತೆಗ್ಗಿದ್ ಮನ್ಯಾಗ ಹೋಗ್ತಾವ್ರಿ. ನೋಡ್ರಿಪ್ಪ ಹೆಂಗೆ ಹಾಗೆ ಹೋಗುದು. ನಾವು ಜಾರಿ ಬೀಳ್ತೀವಿ ಹುಡುಗರ, ನಾವು ಹೆಂಗೆ ಬರ್ಬೇಕು ನೋಡಿ ಅದನ್ನು ಇದನ್ನ ಮಾಡಿ. ವಾರ್ಡ್ ನಂಬರ್ 8ರಲ್ಲಿಯೂ ಇದೇ ಸಮಸ್ಯೆಯಾಗಿದ್ದು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಂತಹ ಸಮಸ್ಯೆಗಳ ಆಗರವಾದ ಹಾರೋಗೇರಿ ಪುರಸಭೆಯ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಯಾದರೆ ಕೆರೆಯಂತಾಗಿ ಮನೆಯೊಳಗೆ ಚರಂಡಿ ನೀರು ನುಗ್ಗುತ್ತಿದ್ದು ಮಕ್ಕಳು ಮತ್ತು ವಯಸ್ಸಾದವರಿಗೆ ಕೊಳಚೆ ವಾಸನೆಯಿಂದ, ಸೊಳ್ಳೆ ಹಾಗೂ ಕ್ರಿಮಿಕೀಟಗಳಿಂದ ಆರೋಗ್ಯದಲ್ಲಿ ತೊಂದರೆಯಾದರೆ ಯಾರು ಜವಾಬ್ದಾರರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಈ ಸುದ್ದಿಯನ್ನ ನೋಡಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.